ಉಸ್ತುವಾರಿ ಮಂತ್ರಿಗಳಾದ ಶ್ರೀ ಸುಧಾಕರ್ ಅವರ ನಿಧನದ ಸುದ್ದಿಯನ್ನು ಕೇಳಿದ ನಂತರ ಆಘಾತವಾಯಿತು, ದುಃಖವಾಯಿತು, ನಂಬಲಿಕ್ಕೆ ಅಸಾಧ್ಯವಾದಂಥ ಸುದ್ದಿ ಆಯಿತು. ಆದರೆ ವಿಧಿ ಆಟ ಇವತ್ತು ಸುಧಾಕರ್ ಅವರು ನಮ್ಮನ್ನು ಅಗಲಿದರು. ಸುಧಾಕರ್ ಅವರು ಒಬ್ಬ ಸಜ್ಜನ ರಾಜಕಾರಣಿ. ಬಹುಶಃ ಅಂತ ಜನಪ್ರಿಯ ವ್ಯಕ್ತಿ ಇನ್ನೊಬ್ಬರಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸುಧಾಕರ್ ಅವರು ನನ್ನ ಜೊತೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದಂಥ ಸುಧಾಕರ್ ನಡವಳಿಕೆಯಿಂದ ಅವರು ಜನಪ್ರಿಯರಾದಂಥ ಇವತ್ತು ಇಡೀ ಚಿತ್ರದುರ್ಗದ ಜಿಲ್ಲೆಗೆ ಸುಧಾಕರ ಅಗಲಿಕೆಯಿಂದ ನಷ್ಟ ಆಗಿದೆ. ಆ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ರಾಜಕಾರಣಿಯಾದವರು ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ಬಾಳೆ ಹೋಗ್ಬೇಕಾಗ್ತದೆ. ಆ ಕೆಲಸವನ್ನು ಸುಧಾಕರ್ ಅವರು ಮಾಡಿದ್ದಾರೆ. ಸುಧಾಕರ್ ಅವರ ಹುಟ್ಟು ಆಕಸ್ಮಿಕವಾಗಿದ್ದರೂ ಕೂಡ ಸಾವು ನಿಶ್ಚಿತವಾಗಿರ್ತದೆ. ಅವರು ನಮ್ಮನ್ನು ಅಗಲುವಂಥ ವಯಸ್ಸಲ್ಲ ಇದು. ಅವ್ರಿಗೆ ಕೇವಲ 65 ವರ್ಷ ಆಗಿರ್ಬೋದು, 65 ವರ್ಷ ಆಗಿರ್ಬೋದು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಅವರ ಕುಟುಂಬ ವರ್ಗದವ್ರಿಗೆ ಆಗಿರ್ತಕ್ಕಂಥ ನೋವಿನಲ್ಲಿ, ದುಃಖದಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ. ಈ ಸಂದರ್ಭದಲ್ಲಿ ಅವರ ಬಂಧು ಬಳಗದವ್ರಿಗೆ, ಅವರ ಕುಟುಂಬ ವರ್ಗದವ್ರಿಗೆ, ಅವರ ಅಭಿಮಾನಿಗಳಿಗೆ ನನ್ನ ಪ್ರಾರ್ಥನೆ, ಸುಧಾಕರ್ ಅವರು ಸಮಾಜಕ್ಕಾಗಿ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಅದೇ ನಿಜವಾದಂಥ ಶ್ರದ್ಧಾಂಜಲಿ ಅಂತ ಹೇಳಿ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.